ಹೆಸರು ಲಕ್ಷ್ಮೀಬಾಯಿ ಬಿ ಬೆಳಗಲ್ ತಾಂಡ. ಮಧ್ಯಾಹ್ನ 2 ಗಂಟೆಯಿಂದ ಊಟಕ ಕುಡಿಸಿ ನಮ್ಮ ಮಗಳ ಕುಂತಿದ್ದು ಮ್ಯಾಲಿಂದ ಸ್ವಲ್ಪ ಇದು ಚೂರು ಬಿದ್ದೈತೆ ಸರ್. ಅದು ಬಿದ್ದಿದ್ದು ನಿನ್ನೆ ಬ್ಲಡ್ ಜಾಸ್ತಿ ಹೋಗೈತೆ ಸರ್. ನಿನ್ನೆ ತೋರ್ಸ್ಕೊಂಡ್ ಬಂದಿವಿ ಸರ್. ನಮ್ಗೆ ಬಿಲ್ಡಿಂಗ್ ಕಟ್ಸಬೇಕು ಸರ್. ಹುಡುಗರು ಎಂತಾವ್ ಆಗಿದ್ರೆ ನಮ್ಗೆ ಪ್ರಾಬ್ಲಮ್ ಸರ್. ಚಂದ್ರು ನಾಯಕ್ ಬಿ ಬೆಳಗಲ್ ತಾಂಡ ಗೋರ್ಸೇನಾ ಜಿಲ್ಲಾಧ್ಯಕ್ಷರು ಬಳ್ಳಾರಿ. ಇಲ್ಲಿ ನಮ್ಮ ಬಿ ಬೆಳಗಲ್ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಉನ್ನತೀಕರಿಸಿದ ಪ್ರೌಢಶಾಲೆ ಆಗಿದ್ದು, ನಿನ್ನೆ ಮಧ್ಯಾಹ್ನ ಊಟದ ನಂತರ 2:15 ತರಗತಿಯಲ್ಲಿ ಕೂಡಿರ್ತಕ್ಕಂಥ ಲಕ್ಷ್ಮೀಬಾಯಿ ಅವರ ಮಗಳು ಕುಂತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾಲೆ ತುಂಬಾ ಹಳೆಯದಾಗಿದ್ದು ಮೇಲ್ಛಾವಣಿ ಕುಸಿತದ ಒಂದು ತುಂಡು ಬಿದ್ದು ತಲೆ ಹೊಡೆದಿರ್ತಿದೆ. ಅದಕ್ಕೆ ನಿನ್ನೆ ಈ ಶಾಲೆಯ ಶಿಕ್ಷಕರ ಅವರ ಪೋಷಕರಿಗೆ ತಿಳಿಸಿದಾಗ ತತ್ಕ್ಷಣದಲ್ಲಿ ಅವರು ಹೋಗಿ ಆಸ್ಪತ್ರೆಗೆ, ಬಳ್ಳಾರಿಯ ಟ್ರಾಮಾ ಕೇರ್ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಂಡ್ ಬಂದಿದ್ದಾರೆ. ಇಂತಹ ಒಂದು ಪರಿಸ್ಥಿತಿ ಯಾವ ಮಕ್ಕಳಿಗೂ ಬರಬಾರದು. ಕಾರಣ ಏನೆಂದ್ರೆ ನಿನ್ನೆ ತುಂಬಾ ಲಕ್ಷ್ಮೀಬಾಯಿ ಮತ್ತು ಅವರ ಮಗಳು ಇಬ್ಬರು ಹತ್ತಿದ್ದನ್ನು ನೋಡಿದರೆ ಅವ್ರು ಹೇಳ್ತಿದ್ರು, ಸರ್ಕಾರಿ ಶಾಲೆಗೆ ಈ ರೀತಿ ನಾವು ಕಳಿಸ್ಲಿಕ್ಕೆ ಭಯ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಹಳೆ ಬಿಲ್ಡಿಂಗ್ ಗಳಿದ್ರೆ ನನ್ನ ಮಗಳಿಗೆ ಇವತ್ತು ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಹೀಗೆ ಮುಂದೆ ಹೊರದ್ರೆ ನಾವು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸೋದು ನಮ್ಗೆ ಭಯವಾಗ್ತಿದೆ ಅಂತಕ್ಕಂಥ ನೋವನ್ನ ತಮ್ಮ ಅಳನ ಹೇಳ್ಕೊಂಡ್ರು. ನಾನು ಈ ಮೂಲಕ ತಿಳಿಸೋದೇನೆಂದ್ರೆ, ಯಾವುದೇ ಕಾರಣಕ್ಕೂ ಈ ಹಳೆ ಬಿಲ್ಡಿಂಗ್ ಗಳನ್ನ ಡೊಮಾಲಿಸ್ ಮಾಡ್ಲೇಬೇಕು. ಇಂಥ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರಬಾರದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಶಾಲೆ STMC ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರನಾಯಕ್ ಅವರು 13/9/2020 ಬಿ ಬೆಳಗಲ್ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 4 ಕೊಠಡಿಗಳು ಸೋರುತ್ತಿದ್ದು ತುಂಬಾ ದುರಸ್ತಿಯನ್ನು ಹೊಂದಿರ್ತದೆ. ಈ ಶಾಲೆಯ ಮೇಲ್ಛಾವಣಿಗಳ ಉದುರು ಎಲ್ಲ ಹಾಳಾಗಿದೆ. ಹಾಗಾಗಿ ಹೊಸ 4 ಕೊಠಡಿಗಳನ್ನ ಕಟ್ಟಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ 13/9/2020 ತಿಳಿಸಿರ್ತಾರೆ. ಆದ್ರೂ ಸಹಿತ ಇಲ್ಲಿ ಒಂದು ಸಲ ಪವನ್ ಕುಮಾರ್ ಮಲ್ಲಪಾಟಿ ಸಾಹೇಬರು ಜಿಲ್ಲಾಧಿಕಾರಿಗಳು ಒಂದು ಸಲ ಬಂದು ಭೇಟಿ ಕೊಟ್ಟಿರ್ತಾರೆ. ಇದನ್ನೆಲ್ಲ ಡೊಮಾಲಿಸ್ ಮಾಡ್ಬೇಕು ಅಂತಕ್ಕಂತ ಮೌಖಿಕ ಆದೇಶವನ್ನು ಕೊಟ್ಟಿರ್ತಾರೆ. ಆದ್ರೆ ಅಧಿಕಾರಿಗಳು ಇದನ್ನ ಪರಿಶೀಲನೆಗೆ ತಗೊಂಡು ಆದಷ್ಟು ಬೇಗನೆ ಈ ಡೊಮಾಲಿಸ್ ಮಾಡಿ ಹೊಸ ಕೊಠಡಿಗಳನ್ನ ಕಟ್ಟಿ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಓದ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತಕ್ಕಂತ ಒಂದು ಮಾತನ್ನ ಹೇಳ್ತಾ, ಒಂದು ವೇಳೆ ಇದನ್ನ ಹೀಗೆ ಪರಿಗಣನೆಗೆ ತೆಗೆದುಕೊಳ್ಳದೆ ಹೀಗೆ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಬರೀ ಒಂದು ರೂಮಿಗೆ ಬೀಗವನ್ನು ಹಾಕಿದ್ದೀವಿ, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ಶಾಲೆಗೆ, ಇಡೀ ಗೇಟಿಗೆ ಬೀಗ ಹಾಕಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಶಿವನಾಯಕ್ ಅಂತೇಳಿ, ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರು ಸರ್. ಇಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಬಹಳಷ್ಟಿದಾವೆ ಸರ್ ಬೆಳಗಲ್ ತಾಂಡದಲ್ಲಿ. ಏನಪ್ಪಾ ಅಂದ್ರೆ ಸರಿಯಾದ ರಸ್ತೆ ಇಲ್ಲ, ಮತ್ತೆ ನೀರಿನ ವ್ಯವಸ್ಥೆನೂ ಇಲ್ಲ, ಒಳಚರಂಡಿಗಳು ಹದಗೆಟ್ಟಿದ್ದಾವೆ, ಅದನ್ನ ನೋಡ್ಕೊಳ್ಳೋರು ಯಾರಿಲ್ಲ. ಮತ್ತೆ ಹಲವಾರು ಸಲ ನಮ್ಮ ಶಾಸಕರಾದ ನಾಗೇಂದ್ರ ಸಾಹೇಬರಿಗೆ ಆ ಸಾಹೇಬರ ಗಮನಕ್ಕೆ ತಂದ್ರೂ ಈ ಬೆಳಗಲ್ ತಾಂಡ ಕಡೆ ಮಖ ಮಾಡಿ ನೋಡ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ನಮ್ಮ ಸಂಬಂಧಪಟ್ಟ ಶಾಸಕರು ಈ ನಮ್ಮ ಬೆಳಗಲ್ ತಾಂಡಕ್ಕೆ ಭೇಟಿ ನೀಡಿ ನಮ್ಮ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಈ ಮಧ್ಯಮದ ಮೂಲಕ ಕೇಳಿಕೊಳ್ಳುತ್ತಾ ಇದ್ದೀವಿ ಸರ್. ನಮಗೆ ಸರಿಯಾದ ರೋಡ್ ಇಲ್ಲ, ಅದರ ಬಗ್ಗೆನೂ ನಾವು ಮಾನ್ಯ ಶಾಸಕರಿಗೆ ಗಮನಕ್ಕೆ ತಂದಿದ್ದೀವಿ. ಮತ್ತೆ ನಮ್ಮೂರಲ್ಲಿ ವಿದ್ಯುತ್ ಕಂಬಗಳು, ಕರೆಂಟ್ ಸೌಲಭ್ಯನೂ ಇಲ್ಲ. ಅದರ ಓಣಿಗಳಲ್ಲಿ ಕಂಬಗಳು ಸರಿಯಾಗಿಲ್ಲದ ಕಾರಣ ಕಟ್ಟಿಗೆಯನ್ನು ಹೂಣಿರ್ತಾರೆ. ಇಲ್ಲಿ ಮಕ್ಕಳು ಓಡಾಡ್ತಿರ್ತಾರೆ. ಏನಾದ್ರೂ ಮಕ್ಕಳ ಮೇಲೆ ಬಿದ್ರೆ ಅದು ಸಮಸ್ಯೆ. ಜೊತೆಗೆ ದನಕರುಗಳು ಅದನ್ನ ತಿಕ್ಕಿದ್ರೆ, ಏನಾದ್ರೂ ದನಕರುಗಳು ಬಂದು ಅದನ್ನ ತಿಕ್ಕಿದಾಗ ಬಿದ್ರೆ ದನಕರುಗಳು ಸಾವಾಗುತ್ತೆ. ಜೊತೆಗೆ ಮಕ್ಕಳಿಗೂ ತೊಂದರೆ ಆಗುತ್ತೆ. ವಿದ್ಯುತ್ ಕಂಬ ಇಲ್ಲದಕ್ಕಂತ ಓಣಿಗಳು ಸ್ವತಂತ್ರ ಬಂದು 77 ವರ್ಷ ಆದ್ರೂ ಯಾವುದೇ ವಿದ್ಯುತ್ ಕಂಬಗಳಿಲ್ಲ. ಯಾವುದೇ ವಿದ್ಯುತ್ ಕಂಬಗಳಿಲ್ಲದೆ ಕಟ್ಟಿಗೆ ಮೇಲೆ ಒಂದು ವೈರನ್ನು ಎಳ್ಕೊಂಡು ಹೋಗಿರ್ತಕ್ಕಂತ ಸ್ಥಿತಿ ಬಿ ಬೆಳಗಲ್ ತಾಂಡದಲ್ಲಿ ಉಂಟಾಗಿದೆ. ಹೀಗೆ ಕೆಲವು ಮನೆಗಳಿಗೆ ವಿದ್ಯುತ್ ಸಂಪರ್ಕನೇ ಇಲ್ಲ ಅಂತಕ್ಕಂತ ಮಾತನ್ನ ಹೇಳಲಿಕ್ಕೆ ತುಂಬಾ ನೋವಾಗ್ತಿದೆ. ಯಾಕಂದ್ರೆ ಬೆಳಕು ಇಲ್ಲದ ಒಂದು ಕೆಲವು ಓಣಿಗಳು ಈಗಲೂ ಸ್ವತಂತ್ರ ಬಂದು 77 ವರ್ಷ ಆದ್ರೂ ಇನ್ನೂ ಬೆಳಕು ಇಲ್ಲದ ಓಣಿಗಳು ಇದು ಅಂದ್ರೆ ನಮಗೆ ಒಂದು ದುಃಖದ ಸಂಗತಿ ಅಂತ ಹೇಳ್ತೀವಿ. ಆದಷ್ಟು ಬೇಗನೆ ಸಂಬಂಧಪಟ್ಟ ಇಲಾಖೆಯವರು ವಿದ್ಯುತ್ ಪೋಲ್ಗಳನ್ನ ಹಾಕ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಆಗಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.